ಅಮೆಝಾನಲ್ಲಿ ಒಂದು ಹಂಚನ್ನು ತರಿಸಿದ್ದೀನಿ ಸ್ನೇಹಿತರೆ. ಇದು ಕಾಸ್ಟ್ ಐರನ್ ತವ, ಪಡ್ಡಿನ ಹಂಚು, ಅಂದರೆ ಪ್ಯೂರ್ ಕಬ್ಬಿಣದ ಹಂಚು. ತುಂಬ ಚೆನ್ನಾಗಿದೆ. ಇದು ನಾವೇನು ಪಳಗಿಸೋ ಅವಶ್ಯಕತೆ ಇಲ್ಲ. ತಂದ ತಕ್ಷಣವೇ ನಾವು ಒಂದು ಲಿಕ್ವಿಡನ್ನು ಯಾವುದಾದ್ರೂ ನಾವು ಪಾತ್ರೆ ತೊಳೆಯೋದನ್ನು ಹಾಕ್ತೀವಲ್ವ, ಹಾಕಿ ವಾಶ್ ಮಾಡಿ ಹಂಗೆ ನಾವು ಪಡ್ಡನ್ನು ಮಾಡ್ಬೋದು. ರೆಡಿ ಅವರೇ ಮಾಡಿರ್ತಾರೆ. ಇದನ್ನು ನಾವೇನೂ ಮಾಡೋ ಅವಶ್ಯಕತೆ ಇಲ್ಲ. ತುಂಬ ಹೆವಿ ಇದೆ, ತುಂಬ ಕ್ವಾಲಿಟಿ ಚೆನ್ನಾಗಿದೆ. ನಾನು ಇದನ್ನು ಒಂದು ಹಂಚನ್ನು ಯೂಸ್ ಮಾಡ್ಕೊಂಬಿಟ್ಟು ನಿಮಗೆ ಪಡ್ಡನ್ನು ಯಾವ ರೀತಿ ಮಾಡಿ ಇವತ್ತು ತೋರಿಸ್ತಾ ಇದ್ದೀನಿ ನನ್ನ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಫ್ರೆಂಡ್ಸ್. ಅಂದರೆ ಪ್ಯೂರ್ ಕಬ್ಬಿಣದ ಹಂಚು ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಹಾಗಾಗಿ ನಾನು ತುಂಬ ದಿನದಿಂದ ನನಗೆ ಹಂಚು ತೊಗೋಬೇಕಂತ ಆಸೆ ಇತ್ತು. ಆದರೆ ಗೇಜ್ ವೈಸ್ ನಾನು ತುಂಬ ಚೆನ್ನಾಗಿದೆ ಅಮೆಝಾನ್ ಪ್ರಾಡಕ್ಟ್. ಆದರೆ ಇದು ಯಾವುದು ಪೇಯ್ಡ್ ಪ್ರಮೋಷನ್ನು ವಿಡಿಯೋ ಅಲ್ಲ, ನಾನು ಮನೆಗೆ ಅಂತ ಹೇಳಿ ತರಿಸ್ಕೊಂಡಿದ್ದೀನಿ ಫ್ರೆಂಡ್ಸ್. ತುಂಬ ಕ್ವಾಲಿಟಿ ಚೆನ್ನಾಗಿದೆ. ಇದನ್ನು ಯಾವ ರೀತಿ ಇದೆ ಹಂಚು ಅಂತ ಹೇಳಿ ನಿಮಗೀಗ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಮತ್ತು ನಾನು ಇದನ್ನು ಯೂಸ್ ಮಾಡಿ ಇವತ್ತು ಪಡ್ಡನ್ನು ನಿಮಗೆ ಮಾಡ್ತಾಯಿದ್ದೀನಿ. ಇವತ್ತು ಗುಂಡು ಪೊಂಗ್ಲು ಅಂತಾರೆ, ಮತ್ತು ಪಣಿ, ಇನ್ನೊಂದಿನ ಹೆಸರು ಹೇಳ್ತಾರೆ ಸ್ನೇಹಿತರೆ ಇದರಲ್ಲಿದೆ. ಪಣಿಯಾರಮ್ ಅಂತ ಇದೆ ನೋಡಿ. ಇದ್ರ ಮೇಲೆ ನಾವಂತೂ ಪಡ್ಡು ಅಂತಲೇ ಕರಿತೀವಿ. ತುಂಬ ಚೆನ್ನಾಗಿದೆ. ನಿಮಗೆ ಇದನ್ನ ರಿವ್ಯೂ ನಾನು ತೋರಿಸ್ತೀನಿ ಹಂಚು ಯಾವ ರೀತಿ ಇದೆ. ಮತ್ತು ಪಡ್ಡು ಮಾಡಿದ ಮೇಲೂ ಸಹ ಯಾವ ರೀತಿ ನನಗೂ ಗೊತ್ತಿಲ್ಲ, ಇದೇ ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು. ನಿಮಗೆ ಇದನ್ನು ಮಾಡಿ ತೋರಿಸ್ತೀನಿ ಸ್ನೇಹಿತರೆ. ಫ್ರೆಂಡ್ಸ್, ಇದು ಪ್ಯೂರ್ ಕಬ್ಬಿಣದ ಹಂಚು. ನಾನು ತರಿಸಿರೋದು ಅಮೆಝಾನಿಂದ. ಇದು ಯಾವುದು ಪೇಯ್ಡ್ ಪ್ರಮೋಷನ್ ಅಲ್ಲ ಅಂತ ನಿಮಗೆ ಹೇಳಿದೆ. ಇಷ್ಟು ಒಳ್ಳೆ ಗೇಜ್ ಇರೋದು ನಮಗೆ ಅಂಗಡಿಯಲ್ಲಿ ಸಿಗೋಲ್ಲ ಫ್ರೆಂಡ್ಸ್. ನಾನು ಸುಮಾರು ದಾವಣಗೆರೆಯಲ್ಲೂ ನೋಡಿದ್ದೀನಿ, ಮತ್ತು ನಮ್ಮ ಚನ್ನಗಿರಿಯಲ್ಲಿ ಸಂತೆಯಲ್ಲೂ ನೋಡಿದೆ ಫ್ರೆಂಡ್ಸ್. ಇದ್ದಾವೆ ಹಂಚು, ಆದರೆ ಸ್ವಲ್ಪ ತೆಳು ಹಂಚು ಬರ್ತವೆ. ಆದರೆ ಕಾಸ್ಟ್ ಐರನ್ ಅಂದರೆ ಎರಕದ ಹಂಚು ಅಂತಾರೆ, ಕಬ್ಬಿಣದ ಹಂಚು ಅಂತಾರೆ. ತುಂಬ ಒಳ್ಳೆ ಕ್ವಾಲಿಟಿ ಹಂಚು ಅಮೆಝಾನಲ್ಲಿ ಪ್ಯೂರ್. ಇದನ್ನು ಏನೂ ನಾವು ಮಾಡೋ ಅವಶ್ಯಕತೆ ಇಲ್ಲ. ಕೆಲವರು 3 ದಿನ 4 ದಿನ ಅದನ್ನೆಲ್ಲ ಪಳಗಿಸ್ಬೇಕು ಅಂತಾರೆ, ಅದನ್ನೆಲ್ಲ ನೀರಲ್ಲಿ ನೆನೆ ಇಡಬೇಕು ಅಂತಾರೆ. ತುಂಬ ಪ್ರೊಸೀಜರ್ ಇರುತ್ತೆ. ಆದರೆ ಇದು ಮಾತ್ರ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇದು ಏನಂದರೆ ತಕ್ಷಣ ನಾವು ತಂದ ತಕ್ಷಣವೇ ಇದನ್ನ ಒಂದು ಸೋಪ್ ಲಿಕ್ವಿಡ್, ನಾವು ವಿಮ್ ಲಿಕ್ವಿಡ್ ಎಲ್ಲ ಹಾಕ್ತೀವಿ ಪಾತ್ರೆ ತೊಳೆಯೋದು, ಅದನ್ನು ಹಾಕ್ಬಿಟ್ಟು ನಾವು ಹಂಗೆ ಮಾಡಿಬಿಡ್ಬೋದು. ನೋಡಿ ಫ್ರೆಂಡ್ಸ್, ಇದು ತುಂಬ ಚೆನ್ನಾಗಿದೆ ಹಂಚು. ತುಂಬ ವೆಯ್ಟ್ ಇದೆ, ಭಾರ ಇದೆ. ನಾನು ನಿಮಗೆ ಯೂಸ್ ಆಗಲಿ ಅಂತ ಹೇಳಿ ಇದನ್ನು ನಿಮಗೆ ಮಾಡಿದೆ. ಹಂಗಂತ ಹೇಳಿ ನೀವು ತರಿಸ್ಕೊಳ್ಳಿ ಅಂತ ಖಂಡಿತ ನಾನು ಹೇಳ್ತಾ ಇಲ್ಲ. ಆದರೆ ಮಾತ್ರ ಲೈಫ್ ಲಾಂಗ್ ಪ್ರಾಡಕ್ಟು. ಒಂದು ಸಲ ನಾವು ತರಿಸ್ಕೊಂಬಿಟ್ವಿ ಅಂದರೆ ಇದು ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ. ನಾವು ಮತ್ತು ಬೇರೆ ಹಂಚನ್ನು ತೊಗೋಬೇಕಾದ ಅವಶ್ಯಕತೆ ಇಲ್ಲ. 12 ಪಡ್ಡು ಬರುತ್ತೆ. ಒಂದು ಸಲಕ್ಕೆ 12 ಪಡ್ಡನ್ನು ಮಾಡ್ಬೋದು. ಗ್ಯಾಸ್ ಮೇಲೆ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ, ಚೆನ್ನಾಗಿ ಅಲ್ಲಾಡೋದಿಲ್ಲ. ತುಂಬ ವೆಯ್ಟ್ ಇರೋದ್ರಿಂದ ಬೇಗ ಮಾಡಿಬಿಡ್ಬೋದು. ತಕ್ಷಣ ಪಡ್ಡನ್ನು ತೆಗಿಬೋದು. ನಾನ್ ಸ್ಟಿಕ್ಕನ್ನು ಆದಷ್ಟು ನಾವು ನಾನ್ ಸ್ಟಿಕ್ ಯೂಸ್ ಮಾಡಲೇಬಾರ್ದು ಫ್ರೆಂಡ್ಸ್. ಆದಷ್ಟು ಅಂತಲ್ಲ, ಯೂಸೇ ಮಾಡಬಾರ್ದು. ಪಾತ್ರೆಗಳಾಗಿರಲಿ, ಒಂದು ಹಂಚುಗಳಾಗಿರಲಿ, ಬೇರೆ ಯಾವುದೇ ವಸ್ತುಗಳಾಗಲಿ ನಾನ್ ಸ್ಟಿಕ್ಕನ್ನು ಖಂಡಿತ ಬಳಸಬಾರ್ದು ಸ್ನೇಹಿತರೆ. ಪ್ಯೂರ್ ಕಬ್ಬಿಣದ ಹಂಚು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗಾಗಿ ಹಿಂದಿನ ಕಾಲದವರೆಲ್ಲ ನಮ್ಮಮ್ಮ, ನಮ್ಮ ಅಜ್ಜಿ ಕಾಲದಿಂದನೂ ಸಹ ಅವರು ಕಬ್ಬಿಣದ ಹಂಚಲ್ಲೇ ಅಡುಗೆ ಮಾಡ್ತಾಯಿದ್ರು. ನಾವು ನೋಡಿ ಈಗ ನಮಗೆ ಒಳ್ಳೆ ಕ್ವಾಲಿಟಿ ಹಂಚು ಬೇಕಂದರೆ ರೇಟ್ ಆಗೇ ಆಗುತ್ತೆ, ಕಾಸ್ಟ್ಲಿ. ತುಂಬ ವೆಯ್ಟ್ ಇದೆ ಫ್ರೆಂಡ್ಸ್. ಇದು ಕ್ವಾಲಿಟಿ ವೈಸು, ಆಮೇಲೆ ಗೇಜ್ ವೈಸು ತುಂಬ ಚೆನ್ನಾಗಿದೆ. ಹಾಗಾಗಿ ನಾನು ತರಿಸ್ಕೊಂಡೆ. ಹೆಲ್ತಿಯಾಗಿ ಆರೋಗ್ಯಯುತವಾದಂಥ ಕಬ್ಬಿಣದ ಅಂಶ ನಮ್ಮ ದೇಹಕ್ಕೆ ಸಿಗಬೇಕು ಹಂಗಂತ ಹೇಳಿ ನಾವು ನಾನ್ ಸ್ಟಿಕ್ ಹಂಚನ್ನು ಯಾವ ಕಾರಣಕ್ಕೂ ತೊಗೋಬಾರ್ದು ಫ್ರೆಂಡ್ಸು. 12 ಪಡ್ಡು ಬರುತ್ತೆ ನೋಡಿ ಒಂದು ಸಲ ಮಾಡಿದ್ರೆ. ನಮ್ಮ ಮಕ್ಕಳಿಗೆಲ್ಲ ನಾವು ನಾನ್ ಸ್ಟಿಕ್ಕಲ್ಲಿ ಕೊಟ್ಟರೆ ಅವರಿಗೆ ಮುಂದೆ ಆರೋಗ್ಯ ತುಂಬ ಹಾಳಾಗ್ಬಿಡುತ್ತೆ ಚಿಕ್ಕ ವಯಸ್ಸಿಗೆ. ನಾನಿಲ್ಲಿ ನಿಮಗೆ ಅಕ್ಕಿಯನ್ನು ನೆನೆ ಹಾಕೋ ತೋರಿಸಿದೆ. ಇದು ಹಿಂದಿನ ರಾತ್ರಿ ನಾನು ತೋರಿಸ್ತಾ ಇದ್ದೀನಿ. 2 ಲೋಟ ನಾನು ಇಲ್ಲಿ ಅಕ್ಕಿ ಹಾಕ್ಕೊಂಡಿದ್ದೀನಿ ಒಂದು ಪಾತ್ರೆಯಲ್ಲಿ. ಮತ್ತು ಅರ್ಧ ಲೋಟ ನಾನಿಲ್ಲಿ ಉದ್ದಿನಬೇಳೆನ ಬಳಸಿದ್ದೀನಿ ಫ್ರೆಂಡ್ಸ್. ಇಲ್ಲಿ ಪಡ್ಡು ಮಾಡಲಿಕ್ಕೋಸ್ಕರ ನಾನು ಇದು ಒಳ್ಳೆ ಕ್ವಾಲಿಟಿ ಉದ್ದಿನಬೇಳೆ. ಮತ್ತು ನಾನು ಇದಕ್ಕೆ ಮತ್ತೇನೇನು ಹಾಕ್ತೀನಿ ಅಂತ ಹೇಳಿ ನಿಮಗೆ ಇವಾಗ ತೋರಿಸ್ತೀನಿ. ಈಗ ನಾನು ಕಡಲೆಬೇಳೆನ ಹಾಕಿದೆ. ನಿಮಗೆ ಕಡಲೆಬೇಳೆ ಒಂದು 2 ಸ್ಪೂನ್ ಅಂತ ಹೇಳ್ಕೊಳ್ರಿ. ಟೀ ಸ್ಪೂನಲ್ಲಿ 2 ಸ್ಪೂನ್ ಕಡಲೆಬೇಳೆ ಸಾಕು. ಒಂದು 1/4 ಸ್ಪೂನು ಮೆಂತ್ಯನ ನಾನಿಲ್ಲಿ ಹಾಕಿದ್ದೀನಿ ಫ್ರೆಂಡ್ಸ್ ಅಷ್ಟೇ. ಮತ್ತು ನಾನು ಇದಕ್ಕೆ ಮತ್ತೇನು ಹಾಕ್ತೀನಿ ಅಂತ ಹೇಳಿ ನಿಮಗೆ ತೋರಿಸ್ತೀನಿ. ನಾನು ತುಂಬ ಒಂದು ಬೇಗ ತೋರಿಸ್ತಾ ಇದ್ದೀನಿ ಇಲ್ಲಿ ನಾನು. ಮತ್ತು ಇಲ್ಲಿ ಅವಲಕ್ಕಿನ ನಾನು 2 ಸಣ್ಣ ಒಂದು ಇದರಲ್ಲಿ ಒಂದು ಸಣ್ಣ ಕಪ್ ಅಂತ ಅನ್ಕೋಬೋದು. ಇಲ್ಲ ನಿಮಗೆ ಗೊತ್ತಾಗಲಿಲ್ಲ ಅಂತಂದರೆ
ಅರ್ಧ ಕಪ್ಗಿಂತ ಸ್ವಲ್ಪ ಕಡಿಮೆ ಅವಲಕ್ಕಿಯನ್ನು ನೀವು ಹಾಕ್ಬೋದು ಫ್ರೆಂಡ್ಸ್. ಅಷ್ಟೇ. ನಿಮಗೆ ಅಳತೆ ಗೊತ್ತಾಗಲಿಲ್ಲ ಅಂದರೆ ಉದ್ದಿನಬೇಳೆ ಪ್ರಮಾಣ ನಾನೇನು ಹೇಳಿದ್ನಲ್ವ, ಉದ್ದಿನಬೇಳೆ ಅಷ್ಟೇ ನೀವು ಅವಲಕ್ಕಿನೂ ಸಹ ಇಲ್ಲಿ ಹಾಕ್ಬೋದು. ನಾನಿಲ್ಲಿ ಪಡ್ಡಿಗೆ ರೆಡಿ ಮಾಡ್ಕೊತಾ ಇದ್ದೆ. ಬೆಳಿಗ್ಗೆ ಹಿಟ್ಟು ನಾನು ಮಿಕ್ಸಿಯಲ್ಲಿ ಹಾಕಿ ಜಾರಲ್ಲಿ ಚೆನ್ನಾಗಿ ರುಬ್ಬಿ ನಯಸ್ಸಾಗಿ ರುಬ್ಬಿದ್ದೀನಿ ಫ್ರೆಂಡ್ಸ್. ಅದನ್ನೆಲ್ಲ ನಿಮಗೆ ತೋರಿಸಿಲ್ಲ, ಯಾಕೆಂದರೆ ವಿಡಿಯೋ ಲೆಂತ್ ಆಗುತ್ತೆ ಅಂತ ಹೇಳಿ ನಾನು ಬೆಳಿಗ್ಗೆ ತೋರಿಸ್ತಾ ಇದ್ದೀನಿ. ಈಗ ಬೆಳಿಗ್ಗೆ ನಮ್ಮ ಮನೆಯಲ್ಲಿ ಈಗ ನಾನು ಪಡ್ಡು ಮಾಡ್ತಾ ಇರೋದು ಹೊಸ ಹಂಚಲ್ಲಿ ನೀಟಾಗಿ ತೊಳೆದಿದ್ದೀನಿ ಅಷ್ಟೇ. ನಾನೇನು ಮತ್ತೆ ಬೇರೆ ಏನೂ ಮಾಡಿಲ್ಲ. ನಿಮ್ಮ ಎದುರಿಗೆ ಈಗ ತೋರಿಸ್ತಾ ಇದ್ದೀನಿ. ಹಂಚು ಕಾದಿದೆ. ಈಗ ನಾನಿಲ್ಲಿ ಎಣ್ಣೆಯನ್ನು ಹಾಕಿ ಇವಾಗ ನಿಮಗೆ ಪಡ್ಡನ್ನು ಯಾವ ರೀತಿ ಮಾಡೋದಂತ ಹೇಳಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸು. ಇದು ತುಂಬ ಕ್ವಾಲಿಟಿ ವೈಸು ಚೆನ್ನಾಗಿದೆ, ಗಟ್ಟಿ ಇದೆ ಹಂಚು ಅಂತೇಳಿ ನನಗೆ ತುಂಬ ಇಷ್ಟ ಆಯಿತು. ನೋಡೋಣ ಮಾಡಿ ನಿಮಗೆ ತೋರಿಸೋಣ ಇದನ್ನು. ಕೆಲವರು ಇಷ್ಟಪಡ್ತಾರೆ, ಕೆಲವರು ಇಷ್ಟಪಡೋದಿಲ್ಲ ಪಡ್ಡನ್ನು. ನಮಗೆ ತುಂಬ ಇಷ್ಟ ದೋಸೆ ಪಡ್ಡು ಎಲ್ಲದೂ ನಾವು ಒಂದೊಂದು ರೀತಿ ಮಾಡ್ಬೋದು. ಡಿಫ್ರೆಂಟಾಗಿ ಪಡ್ಡುಗಳನ್ನು ಸಿರಿಧಾನ್ಯದಿಂದ ಮಾಡ್ಕೋಬೋದು ಮತ್ತು ರವೆಯಿಂದನೂ ಮಾಡ್ಕೋಬೋದು ಅಲ್ವಾ. ಹಂಗಾಗಿ ನಮಗೆ ಒಳ್ಳೆ ಹಂಚಿದ್ಬಿಟ್ರೆ ನಾವು ಏನಾದರೂ ಬೇಗ ಬ್ರೇಕ್ಫಾಸ್ಟನ್ನು ಮಾಡ್ಬೋದು. ತುಂಬ ಇಷ್ಟ ಆಗುತ್ತೆ. ಈ ಹಂಚಲ್ಲಿ ಮಾಡಿದ್ರೆ ತುಂಬ ಟೇಸ್ಟಾಗಿರುತ್ತೆ, ರುಚಿಯಾಗಿರುತ್ತೆ ಅಂತ ಹೇಳ್ತೀನಿ. ಮತ್ತು ಎಣ್ಣೆನೂ ಸಹ ನಮಗೆ ಜಾಸ್ತಿ ಬೇಕಾಗಲ್ಲ ಕಬ್ಬಿಣದ ಹಂಚಲ್ಲಿ. ನಾನ್ ಸ್ಟಿಕ್ಕಲ್ಲೆಲ್ಲ ತುಂಬ ಎಣ್ಣೆ ಕುಡಿಯುತ್ತೆ ಫ್ರೆಂಡ್ಸು. ಕ್ವಾಲಿಟಿನೂ ಚೆನ್ನಾಗಿರಲ್ಲ ಮತ್ತು ಆರೋಗ್ಯಕ್ಕಂತೂ ತುಂಬ ಡೇಂಜರ್ ಅಂತ ಹೇಳ್ತೀನಿ. ಕಬ್ಬಿಣದ ಹಂಚನ್ನೇ ತೊಗೊಳ್ಳಿ ಆದಷ್ಟು ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್. ಎಲ್ಲರೂ ಸಹ ನಾವು ಆರೋಗ್ಯಕ್ಕೆ ಮೇಯ್ನು ಕೋಟಿಗಟ್ಟಲೆ ಲಕ್ಷಗಟ್ಟಲೆ ದುಡ್ಡು ತಗೊಂಡು ಏನು ಮಾಡ್ತೀರಾ ಫ್ರೆಂಡ್ಸ್. ಆರೋಗ್ಯ ಚೆನ್ನಾಗಿರ್ಬೇಕು ಯಾರಿಗೇ ಆಗಲಿ. ಆರೋಗ್ಯಕ್ಕೆ ಚೆನ್ನಾಗಿದ್ದು ನಾವು 10,000 5,000 ಹಾಸ್ಪಿಟ್ಲಿಗೆ ಖರ್ಚು ಮಾಡಬೇಕು ಅಂದರೆ ತಗೊಂಡೇನು ಮಾಡ್ತೀರಾ, ನಾನ್ ಸ್ಟಿಕ್ ತಗೊಂಡು ಅಲ್ವಾ. ಹಂಗಾಗಿ ನಾವು ಒಳ್ಳೆಯ ಒಂದು ಪ್ರಾಡಕ್ಟ್ ನಮಗೆ ಸಿಗುತ್ತೆ ಅಂದರೆ ನಾವು ಸ್ವಲ್ಪ ರೇಟ್ ಆದರೂ ಪರವಾಗಿಲ್ಲ ಒಳ್ಳೆ ಕ್ವಾಲಿಟಿ ಹಂಚುಗಳನ್ನು, ಒಳ್ಳೆ ಕ್ವಾಲಿಟಿ ಪಾತ್ರೆಗಳನ್ನು ನಾವು ಮನೆಯಲ್ಲಿ ಯೂಸ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಆರೋಗ್ಯ ಬೇಕಂದರೆ ನಾವು ಯೂಸ್ ಮಾಡಲೇಬೇಕು. ಆಮೇಲೆ ಡಾಕ್ಟ್ರ್ ಹತ್ರ ಹೋಗೋರು ಯಾರು ಹೇಳಿ ಅಲ್ವಾ. ಕಿಡ್ನಿಗೆ ಪ್ರಾಬ್ಲಮ್ಸ್ ಆಗುತ್ತೆ ಅವೆಲ್ಲ ನಾನ್ ಸ್ಟಿಕ್ಗಳನ್ನು ಬಳಸೋದ್ರಿಂದ. ಮತ್ತು ನಮಗೆ ಲಿವರ್ ಪ್ರಾಬ್ಲಮ್ಸ್ ಆಗುತ್ತೆ, ಅವು ತುಂಬ ಡೇಂಜರ್ ಫ್ರೆಂಡ್ಸ್ ದೇಹಕ್ಕೆ. ಹಂಗಾಗಿ ನಿಮ್ಗೆ ಹೇಳಿದ್ದು ನಾನು ಇಲ್ಲಿ ನಯಸ್ಸಾಗಿ ರುಬ್ಕೊಂಡು ಇದನ್ನ ಇಟ್ಟು ಬೆಳಗ್ಗೆ ನಾನು ಮಾಡ್ತಾಯಿರೋದು. ಮತ್ತು ಇದಕ್ಕೆ ಉಪ್ಪು ಒದಗಿ ಬಂದರೆ ನಾವು ಸೋಡಾ ಹಾಕೋ ಅವಶ್ಯಕತೆ ಇಲ್ಲ. ಹಿಟ್ಟು ಒಂದೊಂದು ಸಲ ಒದಗಿ ಬರೋಲ್ಲ, ಉಬ್ಬಿ ಬರೋಲ್ಲ. ಒದಗಿ ಬರೋದು ಅಂದರೆ ಉಬ್ಬಿ ಬರೋಲ್ಲ ಹಿಟ್ಟು. ಆವಾಗ ಸ್ವಲ್ಪ ಸೋಡಾ ಹಾಕ್ಕೊಂಬಿಟ್ಟು ನಾವು ಚೆನ್ನಾಗಿ ತಿರುಗಿಸ್ಬೇಕಾಗತ್ತೆ. ನಾನಿಲ್ಲಿ ಸೋಡಾ ಹಾಕಿಲ್ಲ ಫ್ರೆಂಡ್ಸ್. ನಮ್ಮದು ಹಿಟ್ಟು ಚೆನ್ನಾಗಿ ಉಬ್ಬಿ ಬಂದಿದೆ. ಹಂಗಾಗಿ ನಾನಿಲ್ಲಿ ಸೋಡಾ ಯೂಸ್ ಮಾಡ್ತಾಯಿಲ್ಲ, ಬರೀ ಉಪ್ಪನ್ನು ಅಷ್ಟೇ ಹಾಕಿದ್ದು ನಾನು ಬೆಳಿಗ್ಗೆ. ಪ್ಯೂರ್ ಒಂದು ಒಳ್ಳೆಯ ಒಂದು ಕ್ವಾಲಿಟಿಯಲ್ಲಿ ಹಂಚಲ್ಲೇ ನೋಡಿ ಫ್ರೆಂಡ್ಸ್. ನನಗೆ ತುಂಬ ಶಾಕ್ ಆಯಿತು. ಹಿಂಗೆ ತೆಗಿತಿದ್ದಂಗೆ ಬರ್ತಾಯಿದೆ ನೋಡಿ ಫ್ರೆಂಡ್ಸ್. ನಾನೇನು ಪ್ರೆಷರ್ ಆಗ್ತಾಯಿಲ್ಲ, ಏನೂ ಮಾಡ್ತಾಯಿಲ್ಲ. ಇಲ್ಲಿ ತುಂಬ ಈಸಿಯಾಗಿ ಬಂತು. ಈ ಪಡ್ಡಿಗೆ ಮಾಡ್ಬೇಕಾದ್ರೆ ಇನ್ನೊಂದಂದರೆ ಪಡ್ಡಿನ ಒಂದು ಕಡ್ಡಿ ಅಂತ ಹೇಳ್ತಾರೆ, ಪಡ್ಡು ತೆಗಿಲಿಕ್ಕೋಸ್ಕರ ಸಿಗುತ್ತೆ. ಇದು ಸ್ಟೀಲ್ ಅಂಗಡಿಯಲ್ಲಿ ಸಿಗುತ್ತೆ ಫ್ರೆಂಡ್ಸು. ದಾವಣಗೆರೆಯಲ್ಲಿ ತಂದಿದ್ದೆ ನಾನು ಇದನ್ನ. ನೀವು ಸ್ಪೂನಲ್ಲಾದರೂ ತೆಗಿಬೋದು, ಅದರಲ್ಲೇ ತೆಗಿಬೇಕು ಅಂತೆಲ್ಲ. ಚಾಕು ಇರುತ್ತೆ, ತೆಳ್ಳನ ಚಾಕುಗಳು ಬರ್ತವೆ, ಉದ್ದ ಚಾಕುಗಳು, ಅದರಲ್ಲಾದರೂ ನೀವು ತೆಗಿಬೋದು. ನಾನು ಪಡ್ಡಿನ ಹಂಚನ್ನು ಪಡ್ಡು ಮಾಡಲಿಕ್ಕೋಸ್ಕರನೇ ಇದು ಕಡ್ಡಿ ತೊಗೊಂಬಂದಿದ್ದೆ ನಾನು ಅಂಗಡಿಯಲ್ಲಿ. ತುಂಬ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ಇದು ಕಡ್ಡಿ ದೊಡ್ಡದು, ಇದು ಕೈಗೂ ಏನು ಬಡಿಯೋದಿಲ್ಲ, ಶಾಖ ಬಡಿಯೋದಿಲ್ಲ. ತುಂಬ ದೊಡ್ಡ ಕಡ್ಡಿ ಇದೆ ಇದು ಪಡ್ಡನ್ನು ತೆಗಿಯೋದು. ಸ್ಟೀಲಿಂದ ಇದು ಸಹ ಸ್ಟೀಲ್ ಅಂಗಡಿಯಲ್ಲೇ ಸಿಗುತ್ತೆ ಫ್ರೆಂಡ್ಸ್. ಇದು ನೋಡಿ ಪಡ್ಡು ಎಷ್ಟು ಈಸಿಯಾಗಿ ಬರ್ತಾಯಿದೆ, ತುಂಬ ಫ್ಲಫಿಯಾಗಿ ಬರ್ತಾಯಿದೆ, ತುಂಬ ಸ್ಮೂತಾಗಿ ಬರ್ತಾಯಿದೆ ಫ್ರೆಂಡ್ಸ್. ಮತ್ತು ಉಬ್ಬಿದೆ ಪಡ್ಡು ತುಂಬ ಚೆನ್ನಾಗಿ. ಅಂದರೆ ನಾವೇನಪ್ಪ ಅಂದರೆ ಆ ಫಾರ್ಮೇಷನ್ ಚೆನ್ನಾಗಾದರೆ, ಹಿಟ್ಟನ್ನು ಚೆನ್ನಾಗಿ ಅದು ನೆಂದುಬಿಟ್ರೆ ಉಬ್ಬಿ ಬರುತ್ತೆ. ಯಾವುದೇ ಪಡ್ಡಾಗಿರ್ಬೋದು, ಯಾವುದೇ ಇಡ್ಲಿ ಆಗಿರ್ಬೋದು, ದೋಸೆ ಆಗಿರ್ಬೋದು, ಅದು ಚೆನ್ನಾಗಿ ಉಬ್ಬಿ ಬರಬೇಕು ಫ್ರೆಂಡ್ಸ್. ಆವಾಗ ನಾವು ಮಾಡಿರೋ ಅಂಥ ಪ್ರಮಾಣ ಕರೆಕ್ಟಿದೆ ಅಂತ ಅರ್ಥ ಫ್ರೆಂಡ್ಸ್. ಇಲ್ಲಾಂದರೆ ಅದು ಇಡ್ಲಿ ಕಲ್ಲಾಗೋದು, ಗಟ್ಟಿಯಾಗೋದು, ಮತ್ತು ದೋಸೆನೂ ಆದರೂ ಅಷ್ಟೇ ಉಬ್ಬಿ ಬರೋದಿಲ್ಲ, ರುಚಿನೂ ಇರೋದಿಲ್ಲ. ಅದು ಥರ ಚಕ್ಕೆ ಥರ ಬಂದುಬಿಡ್ತವೆ, ಚೆನ್ನಾಗಿರಲ್ಲ ಅಷ್ಟು. ಆಮೇಲೆ ತುಂಬ ಅದನ್ನು ನಾರು ಥರ ಬರುತ್ತೆ ದೋಸೆ. ಉಬ್ಬಲಿಲ್ಲ ಅಂದರೆ ಅದು ಸಹ ದೋಸೆ ಚೆನ್ನಾಗಿ ತೆಗಿಲಿಕ್ಕೆ ಬರೋದಿಲ್ಲ ಅದು ಸಹ. ಈಗ ನಾವು ಹಾಕಿರೋ ಪ್ರಮಾಣ ಇಲ್ಲಿ ತುಂಬ ಕರೆಕ್ಟಾಗಿದೆ. ಮತ್ತು ಪಡ್ಡು ಸಹ ತುಂಬ ಹೊಸ ಹಂಚಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಪಡ್ಡು. ನನಗೆ ಶಾಕ್ ಆಯಿತು, ಯಾಕೆಂದರೆ ನಾನು ಸುಮ್ಮನೆ ಏನೋ ಹೊಸ ಹಂಚಲ್ಲಿ ಬರುತ್ತೋ ಇಲ್ಲ ಅಂತ ಡೌಟ್ ಮೇಲೆ ಮಾಡಿದ್ದು. ನೋಡೋಣ ನಿಮಗೂ ಸಹ ನಾನು ಕರೆಕ್ಟಾಗಿ ಆನೆಸ್ಟ್ ರಿವ್ಯೂ ನಾನು ತೋರಿಸೋಣ ಅಂತ ಹೇಳಿ. ಯಾಕೆಂದರೆ ನಾವು ಯೂಟ್ಯೂಬಲ್ಲಿ
ಯಾವುದನ್ನೇ ನಾವೇನು ಹೊಟ್ಟೆಗೆ ಅಡುಗೆ ಮಾಡ್ಕೊಂಡು ಊಟ ಮಾಡ್ತೀವಿ, ಏನು ನಾವು ಸತ್ಯದಿಂದ ಯಾವುದೇ ಒಂದು ವಸ್ತು ತೊಗೊಂಬಂದು ಮಾಡ್ತೀವಿ ಅದನ್ನ ನೇರವಾಗಿ ಹೇಳಬೇಕು ಸ್ನೇಹಿತರೆ. ನಾವು ಸುಳ್ಳು ಹೇಳಿ ಮಾಡೋ ಅಂಥದ್ದು ಏನೂ ಇಲ್ಲ ಇಲ್ಲಿ. ನನಗೆ ಆ ಥರ ಇಷ್ಟನೂ ಆಗೋದಿಲ್ಲ. ಯಾಕೆ ಅಂತಂದರೆ ನಿಮ್ಗೆ ಏನೇ ಹೇಳಿದ್ರು ನಾನು ಕರೆಕ್ಟಾಗಿ ಹೇಳಿರ್ತೀನಿ ಫ್ರೆಂಡ್ಸು. ಹಂಚು ಮಾತ್ರ ತುಂಬ ಚೆನ್ನಾಗಿದೆ, ನೀವು ಸಹ ಮನೇಲಿ ಮಾಡ್ಕೋಬೋದು ಅಂತ ಹೇಳ್ತೀನಿ. ಈ ಥರ ಒಳ್ಳೆ ಕ್ವಾಲಿಟಿ ಹಂಚನ್ನು ತೊಗೊಳೋದ್ರಲ್ಲಿ ಏನೂ ತಪ್ಪಿಲ್ಲ ಫ್ರೆಂಡ್ಸ್. ಯಾಕೆಂದರೆ ನಾನ್ ಸ್ಟಿಕ್ಕು 200 ರೂಪಾಯಿಗೆಲ್ಲ ಸಿಗುತ್ತೆ. ತಗೊಂಡೇನು ಮಾಡ್ತೀರಾ ಅಲ್ವಾ, ಆರೋಗ್ಯಕ್ಕೆ ಅದು ಬರೋದಿಲ್ಲ. ಅದು ತನ್ನ ಎಲ್ಲ ಕೆಮಿಕಲ್ಸನ್ನು ಬಿಡುತ್ತೆ. ಸ್ಟೀಲ್ ಪಾತ್ರೆಗಳಲ್ಲಿ ಮಾಡ್ಬೋದು, ಇಲ್ಲ ಮಣ್ಣಿನ ಪಾತ್ರೆಯಲ್ಲಿ ಮಾಡ್ಬೋದು ಅಂತಲೂ ನಾನು ಅಡುಗೆ ಮಾಡ್ಬೇಕಾದ್ರೆ ಹೇಳ್ತಿರ್ತೀನಿ. ಕಬ್ಬಿಣದ ಹಂಚುಗಳಲ್ಲಿ ನಾವು ಮಾಡೋದ್ರಿಂದ ಯಾವುದೇ ಒಂದು ಸಮಸ್ಯೆ ನಮಗೆ ಆಗೋದಿಲ್ಲ ಅಂತಲೂ ಸಹ ನಿಮಗೆ ಹೇಳ್ತಾಯಿದ್ದೀನಿ ಫ್ರೆಂಡ್ಸ್. ಈ ಹಂಚಿನ ಒಂದು ಕರೆಕ್ಟಾದಂಥ ಒಂದು ಬೆಲೆ ಏನಪ್ಪ ಅಂದರೆ 1200 ರೂಪಾಯಿ. ನಿಮಗೆ ಅನ್ನಿಸ್ಬೋದು ಏನು ಕಾಸ್ಟ್ಲಿ ಹಂಚಿದು, ತುಂಬ ಕಡಿಮೆ ರೇಟಿಗೆ ಸಿಗ್ತಿತ್ತು ಅಂಗಡಿಯಲ್ಲಿ ಅಂತ. ಆದರೆ ಇಷ್ಟು ಒಳ್ಳೆ ಕ್ವಾಲಿಟಿ, ಇಷ್ಟು ಒಳ್ಳೆ ಗೇಜ್ ಇರೋ ಹಂಚು ಖಂಡಿತ ಎಲ್ಲೂ ಸಿಗೋದಿಲ್ಲ. ಮತ್ತು ನಾವು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಇದು. ಲೈಫ್ ಲಾಂಗ್ ನಾವು ಬೇರೆ ಹಂಚುಗಳನ್ನು ತಗೊಳ್ಳೋ ಅವಶ್ಯಕತೆಯೇ ಇಲ್ಲ. ನಾವು ಮಾಡ್ತೀವಿ ಒಳ್ಳೆಯ ಒಂದು ಕ್ವಾಲಿಟಿಯಲ್ಲಿ ಅಡುಗೆಯನ್ನು ಮಾಡಿಕೊಂಡು. ಮತ್ತು ನಾವು ಗಾಣದ ಎಣ್ಣೆಯಲ್ಲಿ ಮಾಡೋದ್ರಿಂದ ಇನ್ನೂ ತುಂಬ ರುಚಿಯಾಗಿ ಬರುತ್ತೆ ಪಡ್ಡು. ನಾನಿವತ್ತು ಮನೇಲಿ ಮಾಡಿರೋದ್ರಿಂದ ನಿಮಗೆ ಹೇಳ್ತಾಯಿದ್ದೀನಿ ಅಷ್ಟೇ. ನೀವು ಸಹ ಒಳ್ಳೆ ಕ್ವಾಲಿಟಿ ಅಡುಗೆ ಒಂದು ಸಾಮಗ್ರಿಗಳನ್ನು ಬಳಸಿ ಮಾಡಿ. ಮತ್ತು ಈಗ ನಾವು ಎಣ್ಣೆ ಆದರೂ ಅಷ್ಟೇ, ಹಂಚಾದರೂ ಅಷ್ಟೇ, ಒಳ್ಳೆಯ ಒಂದು ಕ್ವಾಲಿಟಿಯಿಂದ ನಾವು ತಗೊಂಡು ಅದನ್ನು ಅಡುಗೆ ಮಾಡಿದಾಗ ಇನ್ನೂ ರುಚಿಯಾದಂಥ ಒಂದು ಆಹಾರಗಳನ್ನು ನಾವು ತಯಾರಿಸ್ಬೋದು, ಮಾಡ್ಬೋದು. ನಮ್ಮ ಆರೋಗ್ಯಕ್ಕೆ ಅದು ಒಳ್ಳೆಯದು ಅಂತ ಹೇಳಿದೆ. ನನ್ನ ಪಡ್ಡು ರೆಡಿ ಆಯಿತು ಫ್ರೆಂಡ್ಸ್. ಪಡ್ಡು ತುಂಬ ಚೆನ್ನಾಗಿದೆ. ಮಾಮೂಲಿ ನಾನು ಇಲ್ಲಿ ಚಟ್ನಿ ಮಾಡಿರೋದಷ್ಟೇ ಇದಕ್ಕೆ. ಇಲ್ಲಿ ಮಾಮೂಲಿ ನಾನು ಕಾಯಿ ಚಟ್ನಿ ಅಂದರೆ ಕಾಯಿ, ಸ್ವಲ್ಪ ಕಡಲೆ, ಮತ್ತು ಕೊತ್ತಂಬರಿ ಸೊಪ್ಪು, ಕರಿಬೇವು, ಹಸಿ ಶುಂಠಿ, ಬೆಳ್ಳುಳ್ಳಿ, ಹುಣಸೆಹಣ್ಣು, ಸ್ವಲ್ಪ ಸಕ್ಕರೆ, ಸ್ವಲ್ಪ ಉಪ್ಪನ್ನು ಹಾಕಿ ನಾನು ಗ್ರೈಂಡ್ ಮಾಡಿರೋದು ಮಿಕ್ಸಿ ಜಾರಲ್ಲಿ. ಸಿಂಪಲ್ ಚಟ್ನಿ ಫ್ರೆಂಡ್ಸ್ ನಾನು ಮಾಡಿರೋದು ಪಡ್ಡಿಗೆ. ಬೆಳಗ್ಗಿನ ಒಂದು ನಮ್ಮದು ಬ್ರೇಕ್ಫಾಸ್ಟು ರೆಡಿ ಆಯಿತು. ಇಲ್ಲಿ ಪಡ್ಡು ಚೆನ್ನಾಗಿ ಉಬ್ಬಿ ಬಂದಿದೆ. ಈಗ ಪಡ್ಡು ರೆಡಿ ಆಯಿತು. ಮತ್ತು ಚಟ್ನಿ ಜೊತೆ ಮಾಮೂಲಿ ಸಿಂಪಲ್ ಚಟ್ನಿಯನ್ನು ನಾನಿಲ್ಲಿ ಮಾಡಿರೋಂಥದ್ದು ಪಡ್ಡಿಗೆ. ತುಂಬ ಸ್ಮೂತಾಗಿ ಬಂದಿದೆ ಫ್ರೆಂಡ್ಸ್. ತುಂಬ ಒಂಥರ ಹೂವಿನ ಥರ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಮೆತ್ತಗೆ ಬೆಂದಿದೆ. ಒರಟಿಲ್ಲ ಮತ್ತು ಗಟ್ಟಿನೂ ಆಗಿಲ್ಲ ಇದು. ಮತ್ತು ತುಂಬ ನಯಸ್ಸಾಗಿ ರುಬ್ಬಬೇಕು ಪಡ್ಡು ದೋಸೆಗೆ ಮಾತ್ರ. ನಾವು ಇಡ್ಲಿಗೆ ಸ್ವಲ್ಪ ತರಿಯಾಗಿ ರುಬ್ಬಿದ್ರೂ ನಡೆಯುತ್ತೆ, ಆದರೆ ಪಡ್ಡು ದೋಸೆಗೆ ಮಾತ್ರ ತುಂಬ ನಯಸ್ಸಾಗಿ ರುಬ್ಬಬೇಕು ನಾವು. ನೋಡಿ ಫ್ರೆಂಡ್ಸ್, ಇದರಲ್ಲಿ ರವೆ ಪಡ್ಡನ್ನು ಮಾಡ್ಕೋಬೋದು ನಾವು ಇನ್ಸ್ಟೆಂಟಾಗಿ. ಯಾವುದಾದ್ರೂ ಥರ ಪಡ್ಡು ಮಾಡ್ಕೋಬೋದು ತುಂಬ ಈಸಿಯಾಗಿ. ಮತ್ತು ಎಣ್ಣೆನೂ ಸಹ ಜಾಸ್ತಿ ಬೇಕಾಗಲ್ಲ ನಮಗೆ. ಕಬ್ಬಿಣದ ಹಂಚಲ್ಲಿ ಮಾಡೋದ್ರಿಂದ ಎಣ್ಣೆ ಜಾಸ್ತಿ ಬೇಕಾಗಲ್ಲ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಬಂದಿದೆ ಪಡ್ಡು. ನೀವು ಸಹ ಮನೇಲಿ ಮಾಡ್ಕೊಳ್ಳಿ. ಹೊಸಬ್ರು ಯಾರಾದರೂ ನೋಡ್ತಿದ್ರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಲೈಕ್, ಸಬ್ಸ್ಕ್ರೈಬನ್ನು ಮಾಡಿ ಸ್ನೇಹಿತರೆ. ತುಂಬ ಧನ್ಯವಾದಗಳು ನಿಮಗೆಲ್ಲ.